ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಮತಾ ಕುಕಿಂಗ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ರೆಸಿಪಿ ಉಪ್ಸಾರು ಖಾರ. ಉಪ್ಸಾರು ಟೇಸ್ಟ್ ಬರೋದೇ ಉಪ್ಸಾರು ಖಾರದಿಂದ ಫ್ರೆಂಡ್ಸ್. ನೋಡೋಣ ಬನ್ನಿ ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಸಾಮಾನುಗಳು ನಾನು ಹೇಗೆ ಹೇಳ್ತೀನಿ ಆ ಥರ ಮಾಡಿ. ನಿಜವಾಗ್ಲೂ ಉಪ್ಸಾರು ತಿಂದೇ ಹೋದರೂ ಕೂಡ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಎಳೆ ಕರಿಬೇವು. ನಾನು ಐಟಮ್ ತೋರಿಸಿದ್ನಲ್ಲ ಅಷ್ಟೆಲ್ಲ ಐಟಮ್ ಹಾಕ್ಕೊಂಡು ಒಂದು ಮೆಣಸಿನ್ಕಾಯಿನ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಸ್ಟವ್ ಹಚ್ಚಿ ನಾನೊಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 2ರಿಂದ 3 ಸ್ಪೂನ್ ಹಾಕ್ಕೋಬೋದು ಎಣ್ಣೆ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಾಗ ಅದಕ್ಕೆ ನಾವು ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಬ್ಬೇಕಾದ್ರೆ ಹಾಕಿರ್ತೀನಿ, ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಈ ಥರ ಫ್ರೈ ಆದಮೇಲೆ ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಫ್ರೈ ಆದಮೇಲೆ ಉಪ್ಸಾರು ತಿನ್ನಲ್ಲ ಅನ್ನೋರು ಕೂಡ ತಿಂದ್ಬಿಡ್ಬೋದು. ಇದು ಉಪ್ಸಾರಿಗೆ ಅಂತಲೇ ಏನಿಲ್ಲ, ರೊಟ್ಟಿ, ಚಪಾತಿ ಈ ಥರ ಜ್ವರ ಬಂದಿರೋರ್ಗೆ ಹಾಕ್ಕೊಟ್ರೆ ಬಾಯಿ ಸಪ್ಪೆಯಾಗಿರುತ್ತಲ್ಲ, ಇದು ತಿಂದ ಕೂಡಲೇ ಸಪ್ಪೆ ಎಲ್ಲ ಬಿಟ್ಟೋಗ್ಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಮನೇಲಿ ಮಾಡಿ ಟ್ರೈ ಮಾಡಿ, ಮತ್ತೆ ಇದೇ ಥರ ಮಾಡ್ಕೋತೀರಾ. ಇದು ಸ್ಪೆಷಲ್ ಖಾರ. ಈ ಥರ ಒಗ್ಗರಣೆ ಮಾಡೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ರುಚಿಯಾಗೂ ಬರುತ್ತೆ ಖಾರ. ಉಪ್ಸಾರು ಕಾಮನ್ನಾಗಿ ಉಪ್ಸಾರು ಖಾರದಿಂದ ಉಪ್ಸಾರು ರುಚಿ ಬರುತ್ತೆ. ಸೊ ಅದಕ್ಕಾಗಿ ನಾವು ಖಾರನೇ ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಒಗ್ಗರಣೆ ಮಾಡಿರೋವಂಥದ್ದನ್ನ ನಾನು ರುಬ್ಬಿಟ್ಕೊಂಡಿರೋದಕ್ಕೆ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಈಸಿ. ಖಾರ ಮಾಡೋದು ತುಂಬ ಈಸಿಯಾಗಿದೆ. ನೋಡಿ ಈ ಥರ. ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಕುಕ್ಕಿಂಗ್ ವೀಡಿಯೋ ನಿಮಗೆ ಮೊದಲು ಬರಲು ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನನಗೆ ರೊಟ್ಟಿ ಮಾಡೋದಕ್ಕೆ ಟೈಮ್ ಇಲ್ಲ, ನನಗೆ ಅನ್ನದಲ್ಲಿ ತಿನ್ನಬೇಕು ಅಂತಲೇ ಇಷ್ಟ. ಸೊ ನಾನು ಬಿಸಿ ಅನ್ನನ ಮಾಡಿದ್ದೆ. ಈಗ ಅನ್ನಕ್ಕೆ ಹಾಕ್ಕೊಂಡು ಟೇಸ್ಟನ್ನು ನೋಡ್ತೀನಿ. ನೋಡಿ, ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ತುಂಬ ಯಾರಿಗೆಲ್ಲ ಬಾಯಿ ಕೆಟ್ಟೋಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ವಾವ್, ಸೂಪರಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.